ಪರ್ಸು ಏನತ್ತವ ಒಲೆ ಮ್ಯಾಲ ಅನ್ನಕ್ಕಿಟ್ಟಾರ ಬೋಗಾನ್ಯಾಗ ಮತ್ತೇನ್ ಒಲಿ ಮೇಲೆ ಹಂಗ ಸುರ್ತಾರ ಒಲಿ ಮ್ಯಾಲ ಅನ್ನಕ್ಕಿಟ್ಟಾರ ಅನ್ನ ಕುದ್ದಾದಲತ್ತ ನೋಡಾಕೇನ ಅಮುಟ್ಟ ಕೈ ಎದ್ದೆ ನೋಡ್ತಾರ ಒಂದ್ ಅಗಳು ನೋಡ್ತಾರೋ ಒಂದ ಅಗಳು ನೋಡದವ ಒಂದ ಅಗಳ ನೋಡಿದ್ರ ಅನ್ನ ಆಗ್ಯದ ಬಿಟ್ಟದ ಇಷ್ಟ ವಿಚಾರ ಮಾಡ್ಬೇಕ್ರಿ ಕಲ್ಮೇಶ್ವರ ಗುರುಜಿ ಅವರ ಅನ್ನ ಒಂದು ಮಾತು ಬಹಳ ಚಂದ ಎಲ್ಲಾ ದೈವಕ್ಕ ಪಟಾಸುವಂಗ ಮಾತಾಡಿದ್ರು ಅವರು ನನಗ ಬರ 20 ಸಲ ನಮಸ್ಕಾರ ಮಾಡ್ಯಾರ ನಾ ಎಷ್ಟು ಸಲ ಮಾಡಿನ ಅವ್ರಿಗೆ ಶಂಭೋ 100 ಸಲ ಅಲ್ಲ 1000 ಸಲ ನಮಸ್ಕಾರ ಹೇಳಿನ ಸರ್ಗಿ ಆ ಮಾತಿಗೆ ಸಾರ್ ಏನಂದ್ರು ಅಷ್ಟು ಸಲ ನಮಸ್ಕಾರ ಮಾಡ್ಲಕ್ ನಾವೇನ ದೊಡ್ಡವರಲ್ಲ ಆ ಅಮೋಷದ ಮಟ್ಟ ಮನೆ ಒಳಗ ಹಳ್ಳಿ ನಮಗ್ ಮರಾದೆ ಕೊಟ್ಟವ್ರು ಯಾರಪ್ಪ ಹಡಲಗೇರಿ ಶಾಂತಾಬಾಯಿ ಅಂತಂದ್ರು ಒತ್ತುಕೊಂಡ್ರು ನಾನು ಬಹಳ ಖುಷಿ ಪಟ್ಟಿದ್ದೆ ಒತ್ತುಕೊಂಡು ಹೋಗಿ ಮತ್ತ ಹೋಗದ್ರ ಅವ್ರ ಗಟ್ಟಾರಕ್ ನನ್ನ ಹೆಂಗ ಹೋಗದ್ರವ ಹರ್ಷಿ ಹೆಂಗ ಗಟ್ಟಾರಕ್ ಹೋಗದಾರ ಆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನಾಗ ನಿಂತಾಳ ಕಡಿಬಿಡಿಕಿ ಆಕೆ ನನಗಾಗೆ ಕಾಯ್ತಾಳ ಉಳ್ಗಾಡಿಕೆ ಅತ್ತ ನೋಡ್ರಿ ನಾ ಉಳ್ಗಾಡಿಕೆ ಅಂದಿನಿ ನಿಮ್ಮನ್ನ ಏನಾರ ನೀವು ಕಿವಿ ಅದಾವ ಏನದಾವ ನಿಮ್ಮ ಆ ಜಾನಪದ ಶೈಲಿ ಒಳಗ ನಾ ಪದ ಮಾಡಿದೀವಿ ಆ ಪದದ ದಾಟಿ ಜನರಿಗೆ ತಿಳಿಬೇಕ ಆ ಕಲ್ಮೇಶ್ವರ ನೀವು ತಪ್ಪು ತಿಳ್ಕೊಬೇಡ್ರಿ ಆ ಸವ ಕೂತವ್ರು ತಪ್ಪು ತಿಳ್ಕೊಳ್ಳೋದಿಲ್ಲ ಇದು ನಮ್ಮ ಮೇಲೆ ಇವತ್ತಿಲ್ಲ ಮೊದಲ ನಾವು ಎಲ್ಲ ಹೇಳಿವಿ ಈ ಪದದ ದಾಟಿ ಜನರಿಗೆ ತೋರಿಸ್ಕೊಡೋ ಸಲುವಾಗಿ ಹಾಡಿನಂತಂದಿನಿ ಯಾಕ್ರಿ ಅಣ್ಣನ ಸರ್ ಏನಂದ್ರವಾ ಬರೇ ಇಂಥವೇ ಪದ ಹಾಡವ್ರು ನೀವು ಈ ಬರೆದು ಕೊಟ್ಟ ಹಲಕಟ್ರ ಯಾರು ಪದ ಹಾಡಿದ್ರು ಅವ್ರ ಮಾತಿನೊಳಗಲ್ಲ ಪದದೊಳಗ ಮಾಡಿದ್ರು ಅವ್ರು ಆ ಕವಿ ಕಟ್ಟಿ ಹಾಡಿದ್ರು ಮತ್ತೊಂದು ಮಾತು ಹೇಳಿದ್ರು ಏನಂತಾರವಾ ನೀನು ಸಾಹಿತ್ಯ ಬರಿತಿದಿ ಮತ್ತ ಎಷ್ಟೋ ಮಂದಿ ಕಾಪಿ ಮಾಡಿ ಬರಿಲಕತ್ತಾರ ಈಗಿನ ಮಂದಿ ಯಾರು ತಗೊಂಡ್ ಯಾರಿಗಾರ ಜೋಡಿಸ್ತಾರ ಎಲ್ಲಿವರ ಪದ ತಂದು ತಮ್ಮ ಹೆಸರು ಹಾಕೊಂಡ್ ಹಾಡ್ತಾರ ಅವ ಬುಡಕ್ ಕೂತ ಅವ ಯಾರು ತೆಲ್ಸಂಗ ಮಾಡುವಣ್ಣ ಏನಂತಾನವಾ ನಿಮ್ಮ ಡ್ಯೂಟಿ ಅನ್ನೋದು ಅಷ್ಟು ಮಾಡ್ರಪ್ಪ ಗುರುಗಳ ಒಬ್ಬರು ಮೀಸಿ ಹಿಡಿದು ಒಬ್ರು ಮಜ್ಜಿಗೆ ಕುಡಿದ ವ್ಯವಹಾರ ಯಾಕೆ ನೀವ್ ನಡೆಸಿರಿ ಸುದ್ದಾಗಂಗಿಲ್ಲ ನಿಮ್ಮ ಮೀಸದಾವು ನೀವೇ ಮಜ್ಜಿಗೆ ಕುಡಿದ ವ್ಯವಹಾರ ಮಾಡ್ರಿ ಒಬ್ಬರು ಮೀಸಿ ಹಿಡಿದು ಒಬ್ಬರು ಮಜ್ಜಿಗೆ ಕುಡಿದ ವ್ಯವಹಾರ ನಾನು ಜೋಡಿ ನಡೆಸಿವೆ ಇಲ್ಲ ಅವ ಮಾಡುವನ ಹೇಳ್ತಾನ ಬರಪತ್ ನೋಡ್ರಿ ಬರಪತ್ ನೋಡಿರಪ್ಪ ಬರಪ್ಪ ಅಲ್ಲ ಯಾರ್ದಾರ ಸಾಹಿತ್ಯಕ್ಕೆ ಯಾರ್ದಾರ ಹೆಸರಾಗಿ ಹಾಡ್ತಾರ ಸರ್ ನಿಮ್ಗೊಂದು ಮಾತು ಹೇಳುದದ ನೀ ಹೆಂಗ ಬಂಡಾರ ಹಿಡ್ದಿದಿ ನೀ ವಿಷಯ ಬಂಡಾರ ಹಿಡ್ದಿ ನನಗ್ ಕಂಬಳಿ ಬಿಟ್ಟಿರಿಲ್ಲ ಅದೇ ಬಂಡಾರ ಕಂಬಳಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾ 6 ವರ್ಷ ಸಾಹಿತ್ಯ ಬರ್ಲಕತ್ ಯಾರ್ದು ಒಂದು ಜೆರಾಕ್ಸ್ ಮಾಡಿ ಬರ್ದಿಲ್ಲ ನಾನು ತಿಳಿದು ಅಟ್ಟೆ ಸಾಹಿತ್ಯ ಬರ್ದೀನಿ ಅಷ್ಟೇ ಹೇಳೋದು ಏನ್ ನಮಗೇನ್ ಅಭ್ಯಾಸ ಆಗಿಲ್ಲ ಇಲ್ಲ ಮತ್ತ 18 ವರ್ಷ ಕಸ ತೆಗ್ದಿವನ ಇಲ್ಲ ಶಿವಸ್ಥಾನದೊಳಗನ ನೀ ಅಷ್ಟೇ ಹಾಡಿಕೆ ಮಾಡಿ ಅಷ್ಟೇ ಸಾಹಿತ್ಯ ಬರ್ದಿದಿ ಅಲ್ಲ ನೀ 35 ವರ್ಷ ಹಾಡಿ ಸಾಹಿತ್ಯ ಬರ್ದಿದಿ ಹೌದು ಮತ್ತ 18 20 ವರ್ಷ ಆತ ಹಾಡಿಕೆ ಮಾಡಕತ್ತ ಮತ್ ನಮ್ಮ ಸಾಹಿತ್ಯ ಬರೆದು ಬೇಡ ಅಂದಿ ನೀವು ದೊಡ್ಡ ಲೆವೆಲ್ ಸಾಹಿತ್ಯ ಬರ್ದಿರಿ ನಾವು ಸಣ್ಣ ಪ್ರಮಾಣ ಸಾಹಿತ್ಯ ಬರೀಲಕತ್ತೀವಿ ಸಾಹಿತ್ಯ ಬರೆಸಲುವಾಗಿ ಖುಷಿ ಪಡ್ರಿ ಹೌದಾ ಒಮ್ಮೆ ಎತ್ತುದು ಒಮ್ಮೆ ಒಗಿದು ಒಮ್ಮೆ ಎತ್ತುದು ಒಮ್ಮೆ ಒಗಿದು ಯಾಕೆ ಮಾಡ್ಲಕತ್ತೀರಿ ಚಟ ನಿಮ್ಮದು ಹಿಂಗ ಯಾಕೆ ಕತ್ ಕೇಳ್ತೀನ ಇವ್ರಿಗೆ ಸಾಹಿತ್ಯ ಬರ್ತಾಳ ಶಾಂತಕ್ಕ ಚಪ್ಪಾಳೆ ಹೊಡಿರತ್ ಒಮ್ಮೆ ಅಂತಾರ ಮತ್ತೇನನ್ನೋದು ಹೋಗದು ಬಿಡೋದು ಹಿಂಗ ಇಲ್ಲ ಮಂದಿ ತಗೊಂಡು ಬರಿಲಾಕತ್ತಾರ ಬರಪತ್ ಹಾಕತಾರ ಮತ್ತೆ ಮ್ಯಾಲ ಬರಪ ಅನ್ನೋದು ಯಾಕ್ರಿ ನಾವ್ ಒಂದೇ ಮಾತು ಏನ್ ಹೇಳಿನಿ ನಿಮ್ಮ ಮ್ಯಾಳ ನೀವು ಯಾರ ಜೋಡಿ ನಡೆಸ್ತೀರಿ ಮ್ಯಾಳ ನಿಮ್ ಬ್ಯಾರೆ ಅದಾವ ನಾವೇನ ಹಂಗಲ್ರಿ ಸರ ಮಂದಿ ಅಂತ ಮ್ಯಾಳನು ನಮ್ಮದಲ್ಲ ನಿಮಗ್ ಒಂದೇ ಮಾತು ಹೇಳ್ತೀನ ಏನ್ ವಿದ್ಯೆ ಕಲ್ಸವ್ರದಿರಿ ಯಾನ ಕಲಿಸ್ತೀರಪ್ಪ ಏನ ತಂಗಿಗೆ ವಿದ್ಯೆ ಕಲ್ಸವ್ರದ್ರಿ ವಿದ್ಯೆ ಎಲ್ಲ ಕಲಿಸ್ಬೇಕು ಗರಡಿ ಮನ್ಯಾಗ ಮತ್ ಇಲ್ಲಿ ಸಬದಾಗ ಬಂದು ಕಲಿಸುದು ಅಲ್ಲ ನಾ ಸಾಹಿತ್ಯಕ್ಕೆ ಬರಪತ್ ಹಾಕಿನಂತ ಮತ್ ಇವ್ರ ನಾಗರ ಹಾವ್ ಅಂತ ಹಾಕ್ತಿರಿ ಮತ್ ನೀವ್ ನಾಗರ ಹಾವನು ನೀವೆಲ್ಲಿ ಹಿಡ್ಕೊಂಡ್ ಬಂದ್ರಪ್ಪ ಹವ ಯಾವ ಹುತ್ತೆಗಿಂದ ಬತ್ತದು ನಿಮ್ಮ ಅಂದ್ರ ನಿಮ್ಮ ಪ್ರಾಸ ನಿಮ್ಮ ಚಲೋ ಅದಾವನ ಬೇಕಲ್ಲ ಅದು
ಯಾಕೆ ಗುದ್ದಾಗಿದೆ ಅಂತ ಬರ್ತದ ಒಂದ ಮಾತ್ ಹೇಳ್ತೀನಿ. ಯಾನವಾದು ರವಿ ಕಾಣದನ್ನ ಕವಿ ಕಂಡಾನ. ಕಂಡಾನವ ಕಂಡಾನ. ಆ? ಹೌದ್. ಅದು ಸಾಹಿತ್ಯ ಬರೋರಿಗೆ ಎಲ್ಲರಿಗೂ ಒಪ್ಪದ. ಹಾ ನೀವ್ ಹೆಂಗ ಬರೀತೀರಿ ನೋಡು. ನೀವು ಸಣ್ಣವ್ರ ಏನ್ 35 ವರ್ಷ ಆಗಿಂದ ಏನೋ ಮೊದಲ ಬರ್ಕೋತಾನ ಬಂದಿದ್ರನ ಸಾಹಿತ್ಯ? ಹಂಗಂಗವ ಹಂಗಿಲ್ಲ. ಹಾ ಮೊದಲ ಒಂದು ಗುರುವಿನ ಮಾಡ್ಕೋಬೇಕಾಗ್ತದ. ತಾಲೀಮ್ ಬೇಕಾಗದ ಮೊದಲು ತಾಲೀಮ. ಗುರುವಿನ ಮಾಡ್ಕೊಂಡು ಗರಡಿನ ಮನಿ ಒಳಗ ಅಭ್ಯಾಸ ಮಾಡ್ಬೇಕಾಗ್ತದ. ಮಾಡಿ ಎಷ್ಟೋ ದಿನಕ್ಕ ಮುಂದ ವಿಷಯಗಳ ಬಿಡುಗಡೆ ಆಗ್ಬೇಕಾಗ್ತದ. ಹೌದ್. ಎಲ್ಲಾರನು ಅಲ್ಲಿದಲ್ಲ ಕಲತಿಗೆ ಒಮ್ಮೆ ಸ್ಟೇಜಿಗೆ ಬಂದಿರ್ತೀವನ? ಇಲ್ಲ. ಗರಡಿನ ಮನಿ ಒಳಗ ತಾಲೀಮ್ ಹೊಡಿಬೇಕ. ಹಾ ನೀ ಏನು ತಂಗಿಗೆ ವಿದ್ಯಾ ಕಲ್ಸವ್ರದಿರಿ, ನಿಮ್ಮ ಗರಡಿನ ಮನಿ ಒಳಗ ಕಲಸ್ರಿ. ಸ್ಟೇಜ್ ಮೇಲೆ ಕಲಸಿದ್ರ ನಾ ಕೇಳೋ ಮಗಳಲ್ಲ. ಅಲ್ಲ. ಕಡಿಬಿಡಿಕೆ ಹಾಡ್ತಿ, ಬಿಡಿಬಿಡಿಕೆ ಹಾಡ್ತಿ. ಇಲ್ಲಿ ಬಂದ್ರೆ ನಮಗೂ ಸಡ್ ಹೊಡ್ಯಾರ ನಾವು. ಆ ಜಾನಪದ ಹಾಡ್ತಿದೆ ತಂಗಿ. ಹಾ ಏನಂದ್ರು? ಬಾಳು ಬೆಳಗುಂದಿ ಜಾನಪದ ಹಾಡ್ತಾರತ್ತ, ಆ ಮ್ಯೂಸಿಕ್ ಮೈಲಾರಿದ ಹಾಡ್ತಾರತ್ತ, ಮಾಳು ನಿಪುಣಾಳಂದ ಹಾಡ್ತಾರತ್ತ. ಅವ್ರು ನೀವ್ ಹಾಡ್ಲಕತ್ತೀರಿ, ನಮ್ಮ ತಗೊಂಡ್ ಅವ್ರ ಹಾಡಂಗ ಶಿವಸ್ಥಾನದೊಳಗ ಮರಾದಿ ಇಟ್ಕೋರಿ ಅಂದ್ರ ಅವ್ರು. ನಾನ ಒಂದ್ ಮಾತು ಹೇಳ್ತೀನಿ, ಇಟ್ಟುವುದು ಅನ್ನೋರ್ಗೆ ಎಲ್ಲರಿಗೂ ಗೊತ್ತದ. ಯಾನವಾದು ಇದೇ ಕಲ್ಮೇಶನ್ನ ಮಣ್ಣು ಒಂದು ಸಾಹಿತ್ಯ ಬರದ. ಯಾನ ಬರ್ದಾನವ? ಯಾನ ಬರದ್ರು? ಯಾನ್ರದು? ಎಷ್ಟು ಹೇಳಿದ್ರು ಕೇಳಲಿಲ್ಲ ಗೆಳತಿ ಗೆಳತಿ. ಗೆಳತಿ ಗೆಳತಿ ನನ್ನ ಪ್ರೀತಿಯಾಗ ಅಂತದ್ ಏನಿತ್ತ ಕೊರತಿ. ಈ ಸಾಹಿತ್ಯ ಬರೆದು ನೀ ಯಾರಿಗೆ ಕೊಟ್ಟಿರಿ? ಮಣ್ಣುಗುಳಿ ಸೋಮಣ್ಣಗ ಸಾಹಿತ್ಯ ಕೊಟ್ಟಿರಿ. ಕೊಟ್ಟಾರ. ಮತ್ತ ಅವ ಯಾಕ ಜಾನಪದ ಹಾಡಿದ್ರು? ಎಷ್ಟು ಹೇಳಿದರು ಕೇಳಲಿಲ್ಲ. ಮಾಳವನ್ನ ಹಾಡಿದ್ದ ಆ ಜಾನಪದದೊಳಗ ನೀ ಯಾಕ ಪದ ಬರದ್ರಿ? ನೀವ್ ಯಾಕೆ ಬರಿಬೇಕಪ್ಪ? ನೀವೇ ಬರ್ಕೋಬೇಕಲ್ಲ. ಇಲ್ಲಿಗೆ ಕೂತು ಅಲ್ಲ, ಇದ್ಲಿ ಕೂತು ಮಶಿಗೆ ಬುದ್ಧಿ ಹೇಳ್ದಂಗ ಆಗ್ತದ. ನೀ ಬಾಳ ಕರಗದಿ. ಹಾ ಅದು ತಾಕರಗಿದತ್ತ ಗೊತ್ತಿದ್ದಿಲ್ಲ. ಹಿಂಗಾಗ್ತದ್ರಿ ಸರ. ನಾ ಅದಕ್ಕ ಹೇಳಿ ನಿಮ್ಮಟ್ಟ ಬಹಳ ಶಾನ್ಯಾರಲ್ಲ. ಅಲ್ಲ ನಾ ಮಾತಾಡ್ಲಕತ್ತೆ ಅಂದ್ರ ನಿಮಕ್ಕಿಂತ ಒಂದು ಪಾಯಿಂಟ್ ಹೆಚ್ಚಿಗೆ ಮಾತಾಡ್ತೀನಿ. ಯಾಕ ನಾವ್ ಎಷ್ಟು ಮರ್ಯಾದೆ ಕೊಡ್ಲಕತ್ತೀವಿ, ಯಾರಿಗೆ ಮರ್ಯಾದೆ ಕೊಡ್ಬೇಕು ನನಗ್ ಗೊತ್ತದ. ಮಾಳಿಂಗ್ರನ ಮಟ್ಟ ಮನಿ ಒಳಗ ಯಾರಿಗೆ ಮರ್ಯಾದೆ ಕೊಡ್ತೀನಿ ಅವ್ರಿಗೆ ಕೊಡ್ದದ. ಒಗೆದಿ ತಪ್ಪು ಫಸ್ಟ್ನೇ ಪಾಳಿಗೆ ಒಗದ್ ಬಿಟ್ಟು ಬಿಡ್ತೀವಿ ನಾವು. ಹಿಂಗದ. ಆ ಮಾಳಿಂಗ್ರನ ಮಟ್ಟ ಮನಿ ಒಳಗ ಒಂದು ಅಣ್ಣ ಹಿರಿಯ ಅಣ್ಣ ಅಂತ ನಿಮಗ್ ಸ್ಥಾನ ಕೊಟ್ಟಿನ. ಆ ಅಣ್ಣನ ಸ್ಥಾನದೊಳಗ ಉಳ್ಕೋರಿ. ನಾ ಎಲ್ಲಿಟ್ಟಿನಿ ಅವ್ರಿಗೆ? ಕೇಂದ್ರದಾಗ. ನಿಮ್ಮನ್ನ ಕಲ್ಮೇಶನರ ನಿಮ್ಮನ್ನ ಕೇಂದ್ರದಾಗ ಇಟ್ಟಿನಿ. ನೀವು ಮುನ್ಸಿಪಾಲ್ಟಿಗೆ ಬರ್ಲಾಕತ್ತೀರಿ. ಮುನ್ಸಿಪಾಲ್ಟಿಗೆ ಇಲ್ಲಿ ಬಂದ್ರ ನಮ್ದು ಯಾನ ಬಿ ಉಳಿಯಂಗಿಲ್ಲ. ಇನ್ನೊಂದು ಮಾತಂದ್ರ ಅವ್ರು ಏನಂತಾರವಾ? ಹೆಣ್ಮಕ್ಳ ಮ್ಯಾಳಿಗೆ 20,000 ಕೊಡ್ತಾರ, 15,000 ಕೊಡ್ತಾರ. ನಮಗ್ ಬರೀ 10,000 ಕೊಡ್ತಾರ. ಮತ್ತ ಕುಳ್ಳ ಬಡವ್ರಿಗೆಲ್ಲ ಡೊಳ್ಳಂಗ ಒಲಿತದ. ಹೆಂಗಸರ ಮ್ಯಾಲ ಶಿವಸ್ಥಾನ ಹದಗೆಡ್ಸಿಟ್ಟಾವ. ಇದನ್ನ ಹೇಳಿ ಒಂದು ಮಾತು ಹೇಳಿದ್ರು. ಏನ್ ಹೇಳ್ತಾರೆ ಅವರು? ಎಲ್ಲಾಟಿ ನೀಲಾವಾಯಿ ಹುಟ್ಟ ಕುರಡಿದ್ಲು, ಶಿವಸ್ಥಾನ ಒತ್ತ ಮೆರೆಸಿದ್ಲು. ಮಾರ್ಸ್ತಾಳೆ ಶಾಂತವಕ್ಕ ಹಾಲು ಮತ್ತದೊಳಗ ಹುಟ್ಟಿ ಹಾಲು ಮತ್ತ ಬೆಳೆಸಾಳ. ತಲೆ ಮೇಲೆ ಶರಗ ತಗಿಲಿಲ್ಲ. ಈಗಿನ ಮಂದಿ ಕೋಟ್ ಹಾಕೋತಾರ, ಜಾಕೆಟ್ ಹಾಕೋತಾರ. ಶಾಂತಾಬಾಯಿ ಅದನ್ನ ಪಾಲಿಸ್ಯಾಳ ಅಂದವ. ನಿಮಗೊಂದು ಮಾತು ಹೇಳ್ತೀನಿ. ಕುಳ್ಳ ಬಡಿಯವ್ರಿಗೆ ಡೊಳ್ಳ ಒಲೆಯಲ್ಲ. ಕರೆಕ್ಟ್ ಅದ. ನಾವೆಲ್ಲರೂ ಕುಳ್ಳ ಬಡಿಯವ್ರು. ಮತ್ತ ಎಲ್ಲಾಟಿ ನೀಲವಾಯಿ ಹಾಡಿ ಹರ್ಸ್ಯಾಳ. ಮತ್ತ ಆಕೆ ಕುಳ್ಳ ಬಡದಿಲ್ಲನು? ಒಂದು ದಿನ ಬಡದಿಲ್ಲ ಯಪ್ಪ ಕುಳ್ಳ. ಏನ್ ಆಕಿನ ಬದ್ಲಿ ನೀನ ಬಡಿಯಾಕ ಹೋಗಿದ್ಯೋ? ಏನ್ ಹೇಳಕ್ ಬರುದಿಲ್ಲ ಅವ್ರದು. ಮತ್ತ ಮಾರ್ಸ್ನಾಳ ಶಾಂತವಕ್ಕನ ಬಡದಿಲ್ಲ ಕುಳ್ಳ. ಈ ಕಣ್ಣವ್ರು ಅಟ್ಟೆ ಬಡ್ಲಾಕತ್ತಾರ. ಅವ್ರದೇ ಹೇಳ್ತಾರ ಅವರು. ಇಲ್ಲ, ಎಲ್ಲಾಟಿ ನೀಲಾವಾಯಿ ಬಹಳ ಹಾಲು ಮತ್ತು ಒತ್ತು ಮೆರೆಸಾಳತ್ತ. ಮತ್ತ ಕುಳ್ಳ ಬಡ್ಯಾರ ಡೊಳ್ಳಂಗ ಒಲಿತದತ್ತ. ಯಾನ್ರಿ ಮಾತಾಡುದು? ಅವ್ರೆಲ್ಲಾ ಕುಳ್ಳ ಬಡ್ದಿಲ್ಲ ಅಯ್ಯಪ್ಪ. ಯಾನ ಮಾತಾಡ್ತೀರಿ ನೀವು? ಹಿಂಗಲ್ಲ ಮಾತಾಡ್. ನಾ ಎದಕ್ ಹೇಳಕತ್ತೀನಿ, ಮನುಷ್ಯ ಬುದ್ಧಿ ಮಾತು ಹೇಳೋರದಿರಿ. ಹೇಳ್ರಿ, ನಾ ಕಡಿಬಿಡಿಕೆ ಪದ ಹಾಡಿದ್ನಿ. ಬೈದ ಬುದ್ಧಿ ಹೇಳ್ರಿ. ನಾ ಬಯಸ್ಕೊಂಡ್ ನಾ ಯಾಡ್ ಹೊಡೆದ್ರು ಹೊಡ್ಸ್ಕೊಂಡ್ ಹೋಗು. ನನ್ನ ತಾಳ್ಮೆ ಕೊಟ್ಟನ ಭಗವಂತ. ಶಾಂತ ರೀತಿಯಿಂದ ಹಾಡಾಕಿ ಹಡಲ್ಗಾರಿ ಶಾಂತಾಬಾಯಿ ನನಗ್ ಬಿರುದು ಕೊಟ್ಟಾರ. ನಿನಗೇನ ಹಾವಂತರ ಕೊಟ್ಟಾರ. ಆ ಶಾಂತ ರೀತಿಯಿಂದ ಹಾಡಕ್ ಶಾಂತಾಬಾಯಿ ಅಂತ ಹೇಳ್ಯಾರ ನನಗ. ನನಗ ತಡ್ಕೊಳ್ಳುವಂತದ ಶಾಂತ ರೀತಿಯಿಂದ ತಾಳ್ಮೆ ಭಗವಂತ ಕೊಟ್ಟಾನ ನನಗ. ಶಾಂತ ಸ್ವಭಾವದ. ನೀ ಯಾಡ್ ಹೊಡೆದ್ರು ಹೊಡ್ಸ್ಕೋತೀನ. ಅದು ಬಿಟ್ರು ಹೆಂಗಸರ ಮ್ಯಾಳ ನಿಮಗ್ ಡೊಳ್ ಒಳ್ಳೆ ಅಲ್ಲ.
ನಿಮಗ ಕುಳ್ಳ ಒಲಿಯಲ್ಲ. ಆ ಡೊಳ್ಳು ಒಳಿಲಾರ ಹಾಡ್ಲಾಕ್ ಬರ್ತೀವ ಯಪ್ಪ ಇಲ್ಲಿ ನಾವು. ನಾವ್ ಒಂದೇ ಮಾತು ಹೇಳ್ತೀನಿ, 4 ಮಂದಿ ಕೂತಿರಲ್ಲ ಇಟ್ಟು ಬೈತತ್ ಮಾತಾಡ್ಲಕತ್ತೀನಿ. ಏನೋ ಏನವದು ನೀವು ಹಾಲು ಮತ್ತದವ್ರು ಅದಿರಿ. ಹಾ ನಾ ಮರಾಠ ಸಮಾಜದಾಗ ಹುಟ್ಟಿ ಹಾಲು ಮತ್ತ ಬೆಳ್ಸಕ್ ಬಂದ ಹೊಲತದಂದಿವ್ ಮತ್ತ ಒತ್ತದಂದಿವ್ ನನಗೆ. ನಾ ಹಾಲು ಮತ್ತದ್ರಲ್ಲ ಮರಾಠ ಸಮಾಜದಾಗ ಹುಟ್ಟಿವಿ, ನನಗ್ ಹೊಲತದಿದು ಹೊಲತದ ತಿಳ್ಕೊಂಡ ಹಾಡ್ಲಾಕ ಬಂದೀನಿ. ಒದ್ದಿತ್ತಪ್ಪ ಅಂದ್ರ ನಾ ಬರ್ತಿದ್ದಿಲ್ಲ. ಇಲ್ಲಿ ಅಲ್ಲೇ ಮನ್ಯಾಗ ಇರ್ತೀರ ಅವ್ರು. ಮನ್ಯಾಗ ಇರ್ತಿದ್ಯಾ ಸರ? ಸಣ್ಣ ತಂಗಿ ಹಾಡ್ಲಕತ್ತಾಳಂದ್ರ ನಿಮ್ಗೆ ಹೆಮ್ಮೆ ಇರ್ಬೇಕು. ಹೆಮ್ಮೆ ಇರ್ಬೇಕು. ತಂಗಿ ಕರ್ಕೊಂಡ್ ಹಾಡುದಂತ ನಿಮಗ ತಾಕತ್ತಿರ್ಬೇಕು. ಅಣ್ಣ ನೀನು 35 ವರ್ಷ ಆಡಿ ಸಾಹಿತ್ಯ ಬರ್ಲಕತ್ತಿದಿ, ಮತ್ತ ತಂಗಿ ಬರಿದಿ ಬ್ಯಾಡ ಅಂದೇನು ಅಂದ್ರ ಒಟ್ಟ ಹಿಂದುಳಿರಣ್ಣವ್ರು. ಒಟ್ಟೆನೆ ಮುಂದೆ ಬರಬಾರ ತಂಗಿಯನವ್ರವ್ರು. ಇಲ್ಲ ಹೆಂಗದ ಗೊತ್ತನ, ಒಂದು ಕಲಿಯುಗದ ರೂಢಿನ ಹೆಂಗದ ಹೆಂಗದ ಹೆಂಗವ ಏನ ಮುಂದ್ ಹೋಗ್ತಿರ್ತದ ನೋಡು, ಅದು ಒಟ್ಟ ಹಿಂದ್ ಜಗ್ಗೋದು. ಕಪ್ಪಡ ಎಡಗಾಲ ತೆಕ್ಕಿ ಹಾಯ್ದ್ ಬಿಡುದು. ಅದು ಸತ್ತ ಬಿಡ್ಬೇಕು, ತಂಗಿ ಮುಂದಕ್ಕೆ ಒಗೆಬೇಡದು. ಡುಬ್ನಿಕೆ ಡಾವ್ ಹಾಕಿ ಬಿಡುದಿವ. ಅಂತ ಡಾವ್ ಹಾಕಬೇಡ್ರಿ. ಆ ಎಲ್ಲಾ ಡಾವ್ ನಿನ್ನ ಕೈಯಾಗ ಕಲ್ತೀನಿ ನಾನು. ನಿನ್ನ ಕೈಯಾಗ ಕಲ್ತ ಡಾವ ನಿನ್ ಯಾವಾಗ ಹೋಗಿಬೇಕನ್ನೋದು ನನಗ್ ಗೊತ್ತದ. ಕಣ್ಮುಚ್ಚಿಗೆ ಡಾವ್ ಹಾಕ್ರಿ ಅವ್ರಿಗೆ. ನಾನು ನೀ ಎಲ್ಲಿ ಆಕಳ ಕಾಯ್ದಿನ ಗುಡ್ದಾಗನ ನಿನ್ ಜೋಡಿ ನನ್ನ ಸಾಲಿ ಆಗ್ಯದ. ಹಿಂದ ನಾನು ಆಕಳ ಕಾಯ್ಕೋತ ಬಂದಾಕಿನೇ ಅದೀನಿ. ನಿನ್ನ ಪೂರ ಸಾಲಿ ಆದ್ರ ನಿಂದ ಅರ್ಧಾರ ಸಾಲಿ ಆಗಿತ್ತ. ಒಂದ ಮಾತು ಹೇಳ್ತೀನ, ಆ ತಂದೆ ಮಕ್ಕಳಿಗೆ ಸಾಲಿ ಕಲಿಸ್ಯಾನ. ಹೌದಿಲ್ಲ? ತಂದೆ ಮಸ್ತಾರ್ ಅದಾನ. ಆ ಮಸ್ತಾರನ ಮಗ ಏನ್ ಮಸ್ತಾರ ಆಗ್ಬೇಕೇನು? ಒಳ್ಳೆ ಆಗಂಗಿಲ್ಲವ ಕ್ಲರ್ಕ್ ಅಕ್ಕನು ಅಂದ್ರ ಅವನಕ್ಕಿಂತ ಹೆಚ್ಚಿನ ಪೋಸ್ಟ್ ಮಗ ಹೋಗಬೇಡದು. ಅಂದ್ರ ಅವ ಇವನ್ಕಿಂತ ತಳಗ ಬರ್ಬೇಕನ್ನ. ಇವ ಓದ್ಯಾವ ಮುಂದ್ ಹೋಗವಣ್ಯವ. ಹಂಗ ನಿನ್ನ ಕೈಯಾಗ ಕಲ್ತ್ ನೀ ಅಂತ ತಿಳ್ಕೊಂಡಿದಿ ಬರೀ ನಾನೇ ಸಾಹಿತ್ಯ ಬರಿಬೇಕು, ನನ್ನ ಅಪೋಸಿಟ್ ಗುರ್ಲಿ ಮಾಸ್ತರ್ ಸಾಹಿತ್ಯ ಬರಿಬೇಕು. ಹಂಗಿಲ್ಲ. ಇಲ್ಲ, ನಾ ಗುರ್ಲಿ ಮಾಸ್ತರ್ ಮಗಳು ಇದ್ದೀನಿ ಕರೆ, ಆದ್ರ ಗುರ್ಲಿ ಮಾಸ್ತರ್ ಬರೀ ಮಾಸ್ತರ್ ಅದಾನ. ನಾನ ಮ್ಯಾಗ ಡಿಶಿ ಹಾಕಿ ಕೂತೀವಿ. ಈಗ ಏನ್ ಮಾಡುದದ? ಹಿಂಗದ. ಓದು ಯಾರ ಕೈಯಾಗೂ ಇಲ್ಲ, ವಿದ್ಯೆ ಯಾರ ಕೈಯಾಗಿಲ್ಲ. ವಯಸ್ಸು ತಗೊಂಡು ಏನು ಮಾಡೋದದ? ಬುದ್ಧಿ ಇದ್ದವ್ರ ದೊಡ್ಡವ್ರು, ಅನ್ನಭಾವಸ್ತ್ರ ದೊಡ್ಡವ್ರು. ಹಿಂಗದ. ನೀವು ಸುಮ್ನೆ ಅದನ್ನ ತಪ್ಪು ತಿಳ್ಕೊಂಡು ಹಂಗಾಡಿದ್ರಿ ಹಿಂಗಾಡಿದ್ರಿ, ಕಡಿಬಿಡಿಕೆ ಆಡಿದ್ರಿ, ದೇವ್ರ ಒಲಿಯಲ್ಲ, ಆ ಡೊಳ್ಳು ಒಲಿಯಲ್ಲ, ಹಂಗಲ್ಲ ಹಿಂಗಲ್ಲ. ಬಾಳು ಬೆಳಗುಂದಿದ ಹಾಡಬೇಡ್ರಿ, ಮೈಲಾರಿದ ಹಾಡಬೇಡ್ರಿ, ಪರ್ಸುದ ಹಾಡಬೇಡ್ರಿ. ಅವ್ರ ಫೋಟೋಗಳು ಮ್ಯಾಲ ಕೂತಾವು, ನಮ್ ಫೋಟೋಗಳು ತಳಗ್ ಕೂತಾವು. ಹಿಂಗೇನಿಲ್ಲ. ನೀವ್ ಸುಮ್ನೆ ತಪ್ಪು ತಿಳ್ಕೊಂಡಿರೋದನ್ನ ಎಲ್ಲ ಹುಚ್ಚ ಕಲ್ಪನೆ ಅದದು. ಇರ್ಲಿ, ಬಹಳ ಮಾತಾಡುವಂತ ವಿಶೇಷ ಬೇಡ. ಮತ್ತ ಕಂಬಳಿ ಏನ್ ಭಂಡಾರ ಅವ್ರ ಪಾರ್ಟಿ ಅದಾವ. ಅದು ಕಂಬಳೇಟ ನಮ್ದು ವಾದ ಮುಂದ ಈ ಸಂದ ಮುಗಿಸಿ ಮತ್ತ ನೋಡೋದದ. ಅವ್ರ ಒಟ್ಟ ಮುಂದಿನ ಸೊನ್ನೆಗೆ ಬರ್ಲಾರ್ದಂಗ ಮಾಡಿಬಿಡೇಕಿನ.